ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಸಿಹಿಗೆಣಸಿನ ಉಪ್ಪುಗರಿ ಮಾಡ್ತಾಯಿದ್ದೀವಿ. ಇದು ಸಂಜೆ ಟೀ ಟೈಮಲ್ಲಿ ಮಾಡ್ಬೋದು. ಕೆಲವರು ನಾಷ್ಟಕ್ಕೆ ಕೂಡ ಮಾಡ್ಕೊಳ್ತಾರೆ. ಬೆಳಗ್ಗೆ ತುಂಬ ಸಿಂಪಲ್ಲಾಗಿ ಗೆಣಸು ಉಪ್ಪುಗರಿ ಮಾಡೋದು. ಬನ್ನಿ ಹೇಗೆ ಅಂತ ನೋಡೋಣ. ಸ್ನೇಹಿತರೆ, ಸಿಹಿಗೆಣಸಿನ ಉಪ್ಪುಗರಿ ಮಾಡಲಿಕ್ಕೆ ಗೆಣಸನ್ನ ಚೆನ್ನಾಗಿ ಸಿಪ್ಪೆ ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀವಿ. ತೆಳ್ಳಗೆ ಮೇಲೆ ಸಿಪ್ಪೆ ತಗೊಂಡು ನಮ್ಗೆ ಬೇಕಾದ ಅದಕ್ಕೆ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ನೀರಲ್ಲಿ ಉಪ್ಪು ಹಳದಿ ಹಾಕಿದ್ದೀವಿ. ಆ ನೀರಲ್ಲಿ ಹಾಕ್ಕೊಳ್ಳೋಣ. ಮೊದಲಿಗೆ ಬೇಕಾದ ಹದಕ್ಕೆ ಕಟ್ ಮಾಡ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿಕೊಂಡು ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕೋದು. ಸ್ನೇಹಿತರೆ, ಸಿಹಿಗೆಣಸು ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಗ್ಯಾಸ್ ಮೇಲೆ ನೀರು ಇಟ್ಕೊಂಡಿದ್ದೀವಿ. ನೀರು ಕುದೀತಿದ್ದಾಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀವಿ. ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀವಿ ಆ ನೀರಿಗೆ. ಚೂರು ಬೆಲ್ಲ ಹಾಕ್ಕೊಳ್ತಾ ಇದ್ದೀವಿ, ಸಣ್ಣ ಪೀಸು. ಈಗ ಚೆನ್ನಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಸಿಹಿಗೆಣಸನ್ನು ಹಾಕ್ಕೊಳ್ತಾ ಇದ್ದೀವಿ. ಸಣ್ಣ ಸಣ್ಣ ಸ್ಲೈಸ್ ಮಾಡ್ಕೊಂಡು ಕಟ್ ಮಾಡಿದ್ದೀವಿ. ಕಟ್ ಮಾಡ್ಕೊಂಡಿದ್ದೀವಿ. ಅದು ಬೇಗ ಬಂದುಬಿಡುತ್ತೆ ಸ್ನೇಹಿತರೆ. ಒಂದು ಸಲ ಬುದ್ಧಿ ಬಂದರೆ ಗೆಣಸು ರೆಡಿ ಆಗಿಬಿಡುತ್ತೆ. ಗೆಣಸು ಬಂದುಬಿಟ್ಟಿದೆ. ಈಗ ನೀರನ್ನು ಬಸಿಸ್ಕೊಳ್ಳೋಣ. ಉಪ್ಪರಿಗೆ ಒಂದು ಸ್ವಲ್ಪ ಮಸಾಲೆ ಮಿಕ್ಸಿಲಿ ಪುಡಿ ಮಾಡ್ಕೊಂಬರು. ಒಂದು 5-6 ಒಣಮೆಣಸು ಹುರಿದಿಟ್ಕೊಂಡಿದ್ವಿ. ಒಂದು ಚಮಚ ಉದ್ದಿನಬೇಳೆ, ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು. ಇದನ್ನು ಸ್ವಲ್ಪ ರಫಾಗಿ ಪುಡಿ ಮಾಡ್ಕೊಂಡು ಬರೋಣ. ಕೈಯಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಬೋದು ಸ್ನೇಹಿತರೆ, ಬಟ್ ನಾವೀಗ ಸ್ವಲ್ಪ ಪುಡಿ ಮಾಡಿ ಉಪ್ಪುಗರಿಗೆ ಹಾಕ್ಕೊಳ್ತಾ ಇದ್ದೀವಿ. ಗೆಣಸಿನ ಉಪ್ಪುಗರಿಗೆ ಮಸಾಲೆ ಪುಡಿ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಬಾಣಲೆ ಇಟ್ಕೊಂಡಿದ್ದೀವಿ. ಒಗ್ಗರಣೆ ಹಾಕ್ಲಿಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀವಿ. ಸಾಸಿವೆ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ. ನಂತರ ಕರಿಬೇವು ಒಣಮೆಣಸು ಹಾಕೊಳ್ಳೋಣ. ಸ್ವಲ್ಪ ಇಂಗಿನ ಪುಡಿ ಹಾಕೊಳ್ಳೋಣ ಸ್ನೇಹಿತರೆ. ಈಗ ನಾವು ತಯಾರು ಮಾಡ್ಕೊಂಡಿರೋ ಮಸಾಲೆ ಪುಡಿ ಹಾಕುವ. ಮಸಾಲೆ ಪುಡಿಗೀಗ ಒಂಚೂರು ಉಪ್ಪು ಹಾಕೊಳ್ಳೋಣ. ಹಾಗೆ ತೆಂಗಿನಕಾಯಿ ತುರಿ, ಒಂದು ಅರ್ಧ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಬೆಲ್ಲ ಎಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಿಹಿಗೆಣಸು ಬೇಯಿಸ್ಕೊಂಡಿದ್ದೀವಲ್ಲ, ನಾ ಈಗ ಮಿಕ್ಸ್ ಮಾಡ್ಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಿಹಿಗೆಣಸಿನ ಉಪ್ಪುಗರಿ ರೆಡಿ ಸ್ನೇಹಿತರೆ. ಇದು ಸಂಜೆ ಟೀ ಟೈಮಲ್ಲಿ ಮಾಡ್ಕೋಬೋದು. ಕೆಲವೊಮ್ಮೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ತಾರೆ. ಅದು ಇನ್ನೊಂದು ಟೈಪಲ್ಲಿ ಮಾಡ್ತಾರೆ, ನೀರುಳ್ಳಿ ಹಾಕಿ ಒಗ್ಗರಣೆ ಹಾಕ್ಕೊಂಡು. ನಾವಿದು ಉಪ್ಪುಗರಿ ನೀರುಳ್ಳಿ ಒಗ್ಗರಣೆ ಹಾಕಿಲ್ಲ. ಇದಕ್ಕೆ ಒಂದು ಮಸಾಲೆ ಪುಡಿ ರೆಡಿ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ. ರೆಡಿ ಆಯಿತು ಸ್ನೇಹಿತರೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಸಿಹಿಗೆಣಸಿನ ಉಪ್ಪುಗರಿ ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಒಮ್ಮೆ ಮಾಡಿ ಮನೆಯಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.